6 ಗಂಟೆ 8 ಗಂಟೆಗಳ ಕಾಲ ಸರತಿ ಸಾಲಲ್ಲಿ ಲೈನಲ್ಲಿ ನಿಂತು ಹೋಗೋದಾದ್ರೆ ಅದು ಏನು ಒಂದು ಬಚ್ಚಲ ಮನೆಗಲ್ಲ. ದೊಡ್ಡದಾದಂತ ನದಿ, ತ್ರಿವೇಣಿ ಸಂಗಮ, ಇತ್ತ ಗಂಗಾ, ಅತ್ತ ಯಮುನಾ, ಮಧ್ಯದಲ್ಲಿ ಗುಪ್ತಗಾಮಿನಿ ಸರಸ್ವತಿ. ಗಂಗಾ ಯಮುನಾ ಸರಸ್ವತಿಯ ಅದ್ಭುತವಾದಂತಹ ಈ ವಿಶೇಷವಾದಂತಹ ಪ್ರಯಾಗ್ರಾಜ್ಗೆ ಸರತಿ ಸಾಲಲ್ಲಿ ಸುಮಾರು 8 ಗಂಟೆ 10 ಗಂಟೆಗಳ ಕಾಲ ಸರತಿ ಸಾಲ ಲೈನಲ್ಲಿ ನಿಂತು ಹೋಗಿ ಸ್ನಾನವನ್ನು ಆಚರಣೆ ಮಾಡಬೇಕು ಅಂದ್ರೆ ಬಂದಿರತಕ್ಕಂತಹದ್ದು 10 ಜನವೋ 20 ಜನವೋ ಅಲ್ಲ, ಸರಿ ಸುಮಾರು 10 ಕೋಟಿ ಜನ ಈಗಾಗಲೇ ಪ್ರಯಾಗ್ರಾಜಲ್ಲಿ ವೈಟಿಂಗ್ ಅಲ್ಲಿ ಇದ್ದಾರೆ. 10,000 ಅಂದ್ರೆ 10,000 ಕೋಟಿ ಅಂದ್ರೆ ಹುಡುಗಾಟದ ಮಾತ. 1 ಕೋಟಿ ಅಂದ್ರೆ ತಡಿಲಿಕ್ಕೆ ಆಗುದಿಲ್ಲ, ಹೇಳುವ ಮಾತೆ ಅಲ್ಲಾಡತ್ತೆ, ಬಾಯಲ್ಲಿ ನಾಲಿಗೆ ಹೊರಡೋದು ಕಷ್ಟ ಅನ್ಸುತ್ತೆ. ಅಂತ 10,000 ಕೋಟಿ ಜನ. ಏನೇ ಆದ್ರೂ ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮೋ ರಕ್ಷಿತ ವಸುದೈವ ಕುಟುಂಬಕಂ. ನಮ್ಮ ಭಾರತೀಯರು ಒಂದೆಡೆ ಸೇರಿದರೆ ಎಂತಹ ಅದ್ಭುತವಾದಂತಹ ಚಿಂತನೆ ನಡೆಯುತ್ತೆ, ಭಾರತದ ನೆಲದಲ್ಲಿ ಎಂತಹ ವಿಶೇಷಗಳಾಗುತ್ತೆ ಅಂತಕ್ಕಂಥದನ್ನ ಸಾರಿ ಹೇಳುವಂತಹ ಅದ್ಭುತವಾದಂತಹ ಗಳಿಗೆ 144 ವರ್ಷಕ್ಕೆ ಒಂದಾವೃತ್ತಿ ಆಗ್ತಕ್ಕಂಥ ಸಪ್ತಗ್ರಹಗಳ ಕೂಟ ವಿಶೇಷವಾಗಿರ್ತಕ್ಕಂಥದ್ದು. ನಭೋಮಂಡಲದಲ್ಲಿ ಒಂದು ಕೌತುಕ ಇದೆ. ಪ್ರತಿಯೊಬ್ರು ಆದಷ್ಟು ಬೇಗ ಇವತ್ತು ಸಂಧ್ಯಾಕಾಲನೆ ತಲೆ ಎತ್ತಿ ಆಕಾಶವನ್ನು ನೋಡಿ. ನಿಮ್ಮ ಮೊಬೈಲ್ ಅಲ್ಲಿ ಒಂದು ಫೋಟೋ, ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಒಂದು ಆಪ್ ಇದೆ, ಅದರಲ್ಲಿ ನೋಡಿ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಗ್ರಹಗಳ ವರ್ಣ ಎಂತದ್ದು ಅಂತ. ಯಾವ್ಯಾವ ಗ್ರಹಗಳು ಯಾವ ವರ್ಣದಲ್ಲಿದೆ. ಶನಿ ನೀಲ ವರ್ಣದಲ್ಲಿರ್ತಕ್ಕಂಥದ್ದು, ಗುರು ಕನಕ ವರ್ಣದಲ್ಲಿರ್ತಕ್ಕಂಥದ್ದು, ಅಂಗಾರಕ ಕೆಂಪು ವರ್ಣದಲ್ಲಿರ್ತಕ್ಕಂಥದ್ದು. ಎಲ್ಲಾ ಗ್ರಹಗಳ ಗ್ರಹಕೂಟವನ್ನು ದರ್ಶನ ಮಾಡಬೇಕು. ಹರ ಹರ ಮಹಾದೇವ್, ಹರ ಹರ ಮಹಾದೇವ್.